ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಈ ದಿನದ ಪಂಚಾಂಗದ ವಿಶೇಷತೆ, 12 ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಧಾಯ ಶಿರದೌ ವಾಚನ್ನ ಸದ್ವದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರ್ವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಇದರಿಂದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗ, ಇದರ ವಿಶೇಷತೆಯನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು. ಪೌರ್ಣಮಿ ತಿಥಿ ಉಪರಿ ಕೃಷ್ಣ ಪಕ್ಷ ಪ್ರತಿಪತ್ ಇರತಕ್ಕಂಥದ್ದನ್ನು ಕಾಣ್ತೀವಿ. ಈ ದಿವಸ ನಾವು ನೆನ್ನೆ ದಿವಸ ವಟಸಾವಿತ್ರಿ ವ್ರತ ಇತ್ತು. ಯೋಗ ಸಂಬಂಧವಾಗಿ ಯೋಗವನ್ನು ಸ್ಮರಣೆ ಮಾಡಿದ್ದಾಯಿತು. ಸಾವಿತ್ರಿಯನ್ನು ನಾವು ಪರಿಗಣಿಸಲಿಕ್ಕೆ ಆಗಲಿಲ್ಲ. ಈ ದಿವಸ ಪೌರ್ಣಮಿ ಇದೆ. ನೆನ್ನೆ ಸಂಜೆಯೇ ಸಾವಿತ್ರಿ ವ್ರತವನ್ನು ಮಾಡಬೇಕು. ಸಾವಿತ್ರಿ ಅಶ್ವಪತಿ ರಾಜನಿಗೆ ಸಂತಾನವಿರಲಿಲ್ಲ. ಆ ಸಂತಾನ ಅಪೇಕ್ಷೆಗೆ, ಆ ಸಿದ್ಧಿಗೆ, ಫಲಸಿದ್ಧಿಗೆ ಆತ ಪ್ರಾರ್ಥನೆ ಮಾಡಿದ್ದು ಸಾವಿತ್ರಿಯನ್ನು, ಸವಿತ್ರ ದೇವನನ್ನು, ಸೂರ್ಯನನ್ನು. ಗಾಯತ್ರಿ ಮಂತ್ರವನ್ನು ನಾವು ಯಾವುದನ್ನು ಈಗ ವಸ್ತುತಃ ಅದು ಸವಿತ್ರ ಮಂತ್ರ, ಆದರೆ ಅದರ ಗಾಯತ್ರಿ ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಛಂದಸ್ಸಿನ ಹೆಸರಿನಲ್ಲಿ ಇರಲಿ. ಸವಿತ್ರ ಮಂತ್ರವನ್ನು ಲೆಕ್ಕವಿರದಷ್ಟು ಸುಮಾರು 18 ವರ್ಷಗಳ ಕಾಲ ಆತ ಉಪಾಸನೆ ಮಾಡಿದ್ದು ಅಂತ ಉಲ್ಲೇಖ ಬರ್ತದೆ. 18 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ, ಅಂದರೆ ಗಾಯತ್ರಿ ಜಪವನ್ನು ಮಾಡಿ, ಕೊನೆಯಲ್ಲಿ ಆತ ಹವನವನ್ನು ಮಾಡಿದಾಗ ಆ ಯಜ್ಞಕುಂಡದಿಂದ ಸೂರ್ಯ ಪರಮಾತ್ಮ ಬಂದು ಆತನಿಗೆ ಅನುಗ್ರಹ ಮಾಡ್ತಾನೆ. ನಿನಗೆ ಒಂದು ಹೆಣ್ಣು ಮಗುವಾಗುತ್ತೆ, ಅದು ಪ್ರಸಿದ್ಧಿಗೆ ಬರ್ತದೆ, ಅದರಿಂದ ನಿನಗೆ ಹೆಸರು ಬರ್ತದೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಆ ಸವಿತ್ರ ದೇವನ ವರದಿಂದ ಹುಟ್ಟಿದವಳಿಗೆ ಸಾವಿತ್ರಿ ಅಂತ ಹೆಸರನ್ನು ಇಡ್ತಾನೆ ಆತ. ಸಾವಿತ್ರಿ ಅಪ್ರತಿಮ ಬುದ್ಧಿಶಾಲಿ, ಬುದ್ಧಿವಂತೆ, ಹೈಲಿ ಇಂಟೆಲಿಜೆಂಟ್ ಅಂತೀವಲ್ಲ, ಹೈಲಿ ಕ್ವಾಲಿಫೈಡ್ ಅಂತೀವಲ್ಲ, ಈಗಿನ ಎಲ್ಲ ಓದುಗಳ ಮೀರಿದ್ದು. ಹೆಣ್ಮಕ್ಳು ಈಗ ಆ ಸಾವಿತ್ರಿ ಪ್ರಭಾವದಿಂದಲೋ ಏನೋ ಚೆನ್ನಾಗಿ ಓದ್ತಾ ಇದ್ದಾರೆ. ಒಳ್ಳೆ ಗಂಡು ಮಕ್ಕಳಿಗಿನ್ನ ಚೆನ್ನಾಗಿ ಅಂಕಗಳನ್ನು ತಗೊಳ್ತಾರೆ, ಚೆನ್ನಾಗಿ ಓದ್ತಾರೆ, ಶ್ರದ್ಧೆಯಿಂದ ಓದ್ತಾರೆ. ಎಲ್ಲರೂ ಸಾವಿತ್ರಿಯರೇ ಆಗಿದ್ದರು ಓದಿನಲ್ಲಿ. ಆದರೆ ಇದು ಲೌಕಿಕ ಓದು, ಅಧ್ಯಯನ. ಆಕೆದು ಪಾರಮಾರ್ಥಿಕವಾಗಿಯೂ ಆಕೆ ತುಂಬ ಪ್ರಬುದ್ಧಳಾಗಿದ್ದಳು. ಹಾಗಾಗಿ ಯಾವ ರಾಜರು ಬಂದರೂ ಅವಳನ್ನು ಇವಳು ಒಪ್ಕೊಳ್ಳೋದು ಕಷ್ಟ ಆಗಿತ್ತು. ಈಗಲೂ ಹಾಗೆ ಹೆಣ್ಣುಮಕ್ಕಳು ಒಪ್ಪೋದಿಲ್ಲ, ಯಾಕೆಂದರೆ ನನ್ನ ಸಮಕ್ಕೆ ಓದಿಲ್ಲ ಅವನು ಅಂತಕ್ಕಂಥದ್ದು ಒಂದು ದೂರಿದೆ. ಅದೇ ಥರ ಆಗಲೂ ಸಂದರ್ಭ ಏರ್ಪಾಡಾಗಿತ್ತು. ರಾಜನಿಗೆ ನೋಡಿ ಸಾಕಾಗಮ್ಮ, ನನಗೆ ಸಾಕಾಯಿತು, ಒಂದು ಕೆಲಸ ಮಾಡು, ನೀನೇ ನಿನಗೆ ಸಮವಾದವನ್ನ ಆಯ್ಕೆ ಮಾಡ್ಕೊಂಬಿಡು ಅಂತ ಹೇಳಿದ್ದು. ಆಮೇಲೆ ಆಕೆ ಎಲ್ಲ ನಾಡುಗಳನ್ನೆಲ್ಲ ಬಿಟ್ಲು. ನಾಡಲೆಲ್ಲ ನನ್ನ ಯಾಕೋ ಅದು ಇಷ್ಟ ಆಗ್ತಿಲ್ಲ, ಈ ಲೌಕಿಕ ಅಭ್ಯಾಸ ನನಗೆ ಯಾಕೋ ಸರಿಯಿಲ್ಲ, ಅಲೌಕಿಕವಾಗಿ ಯಾರಾದರೂ ಸ್ವಲ್ಪ ಉತ್ತಮರಿದ್ದಾರಾ, ಉತ್ತಮ ಗುಣಶಾಲಿಗಳಿದ್ದಾರಾ? ಈಗಿನ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಇಬ್ಬರು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಓದು ಸರ್ಟಿಫಿಕೇಟ್ ಅಲ್ಲ, ಗುಣಗ್ರಾಹಿ ಇರಬೇಕು. ಗುಣ ಹೇಗಿದೆ, ಚೆನ್ನಾಗಿ ನೋಡ್ಕೊಳ್ತಾನ ಅಥವಾ ಅವಳು ಚೆನ್ನಾಗಿ ನೋಡ್ಕೊಳ್ತಾಳ ಆಕೆ ಮನೆ ಮಂದಿಯನ್ನು? ಈಗೇನಾಗಿದೆ, ಗಂಡ ಹೆಂಡತಿ ಇದ್ದರೆ ಅದೇ ಒಂದು ದೊಡ್ಡ ಕೂಡು ಕುಟುಂಬ ಅಂತ, ಅವಿಭಕ್ತ ಕುಟುಂಬ ಅಂತಾರಲ್ಲ, ಹಾಗಾಗಿದೆ. ಅವರಿಬ್ಬರು ಒಟ್ಟಾಗಿರೋದೇ ಕಷ್ಟ. ಇಬ್ಬರು ಆಫೀಸಿಗೆ ಆ ಕಡೆ ಒಂದು ಮುಖ, ಈ ಕಡೆ ವಿರುದ್ಧ. ಹಾಗಾಗಿ ಒಬ್ಬರೊಬ್ಬರು ಮನಸ್ಸೇನು ಅಂತಲೇ ಗೊತ್ತಾಗಲ್ಲ. ಈ ಸಂಪತ್ತಿಗೆ ಅಷ್ಟೆಲ್ಲ ವಿವರಣೆಗಳು ಬೇರೆ. ಏನು ಓದಿದೆಯಾ, ನೀನು ಸಾಕಾಗತ್ತಾ, ಅಷ್ಟು ದುಡ್ಡು ತರ್ತೀಯಾ, ಅಷ್ಟು ಮನೆ ಇದೆಯಾ, ಇಷ್ಟು ಇನ್ನೇನೋ ಬಂಗ್ಲೆ, ಕಾರು, ಇವುಗಳ ವ್ಯಾಮೋಹಕ್ಕೆ ಬಲಿಯಾಗಿ ಮನುಷ್ಯ ತನ್ನ ಗುಣ ಸೌಂದರ್ಯವನ್ನು ಮರೆತು ಬಿಡ್ತಾ ಇದ್ದಾನೆ. ವಸ್ತುತಃ 4 ಜನ ಬಂದರೆ ಚೆನ್ನಾಗಿ ಅಡುಗೆ ಮಾಡಿ ಅಥವಾ ಚೆನ್ನಾಗಿ ಮಾತಾಡಿಸಿ ಕನಿಷ್ಠ ಪಕ್ಷ ಒಂದು ಲೋಟ
ಕಾಫಿನೋ ಟೀನೋ ಕೊಟ್ಟು ಕಳಿಸ್ತಕ್ಕಂಥ ಮನೋಧರ್ಮವೂ ಇದೆಯಾ? ಇದೆಲ್ಲ ಇಲ್ಲೇ ಇಲ್ಲ ಈಗ. ಎಲ್ಲರೂ ಒಂದು ಗ್ರೂಪ್ ಮಾಡ್ಕೊಂಡ್ಬಿಡ್ತಾರೆ, ಇನ್ನೇನು ಯಾವುದೋ ಒಂದು ಹೋಟೆಲ್ಲೋ ಇನ್ನೊಂದೇನೋ ಮತ್ತೊಂದೋ ಬುಕ್ ಮಾಡ್ಕೊಂಡು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಹೋಗೋದು, ಮನೆ ಸೇರೋದೇ ಇಲ್ಲ. ಈಗ ಪ್ರಕೃತಿ ಪಾಠ ಕಲಿಸುತ್ತೆ, ಅಲ್ಲಿವರೆಗೆ ಕಾಯಬೇಕು ಅಷ್ಟೇ ವಿನಃ ಒಬ್ಬರು ತಿದ್ದಕ್ಕಾಗುತ್ತೆ. ಈಗ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಮೊದಲು ನನ್ನಿಂದ ಶುರುವಾಗಬೇಕದು, ನನ್ನಿಂದ, ನನ್ನ ಮನೆಯಿಂದ ಅಂತ ಎಲ್ಲರೂ ಅಂದುಕೊಂಡಾಗ ಸಾಧ್ಯವಾಗುತ್ತೆ. ಈ ರೀತಿಯಲ್ಲಿ ಆಕೆಯು ಗಂಡನನ್ನು ಹುಡುಕ್ಲಿಕ್ಕೆ ಹೋದ್ಲು, ತನ್ನ ಯಜಮಾನ ಯಾರು ಅಂತ ಅರಸಲಿಕ್ಕೆ. ಆಕೆ ನೋಡಿ ಗುಣಗ್ರಾಹಿ, ಅವನ ಹೆಸರು ಸತ್ಯವಾನ ಅಂತ, ಒಳ್ಳೆಯ ತಂದೆ ತಾಯಿಯ ಪೋಷಣೆಯನ್ನು ಮಾಡ್ತಾ ಇದ್ದ. ಕಾಡಿನಲ್ಲಿ ತಂದೆ ಕುರುಡಾಗ್ಬಿಟ್ಟಿದ್ದಾನೆ, ಅಂಥವ್ರ ಪೋಷಣೆ ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ಸದ್ಭಾವಿತ ಆತ ಇದ್ದಾನಲ್ಲ ಅಂತ ಗುರುತಿಸ್ತಾಳೆ ಆಕೆ. ಇದನ್ನು ನಾವು ವ್ರತ ಮಾಡೋದಲ್ಲ, ವ್ರತದಿಂದ ನಾವು ಏನು ಕಲ್ತ್ಕೊಂಡ್ವಿ, ನಾವು ಆ ರೀತಿಯಲ್ಲಿ ಬದುಕೋಕ್ಕಾಗುತ್ತಾ, ತಿದ್ದುಕೊಳ್ಳೋಕ್ಕಾಗುತ್ತಾ? ಕನಿಷ್ಠ ನಮಗೆ ಹಣ ಬೇಕು, ಬಂಗ್ಲೆ ಬೇಕು, ಕಾರು, ಮತ್ತೊಂದು ಇವುಗಳ ಆಮಿಷ ಇದೆ, ಬೇಕು. ಲೌಕಿಕ ಜೀವನ ನಡೆಸಬೇಕಾದ್ರೆ ಹಣ ಬೇಕು, ಇಲ್ಲ ಅಂತಲ್ಲ, ಆದರೆ ಅದೇ ಪ್ರಾಧಾನ್ಯವಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ದೇ ಇದ್ದರೆ, ಈ ಮದುವೆ ಆಗಿ 3 ತಿಂಗಳಿಗೆ ಅದೇ ಒಂದು ಮಾತಿದೆ, ವಿವಾಹ ಪೂರ್ವ ರೂಪಂ ವಿಚ್ಛೇದನ ಉತ್ತರ, ತಮಾಷೆಗೆ ಮಾಡಿದ್ದಾರೆ ಇದು, ವಿಚ್ಛೇದನ ಉತ್ತರ ರೂಪಂ. ಮದುವೆ ಆದ 3 ತಿಂಗಳಿಗೆ ವಿಚ್ಛೇದನಕ್ಕೆ ಬರ್ತಕ್ಕಂಥದ್ದು. ಯಾಕೆ ಹೀಗಾಗುತ್ತೆ ಅಂತಂದರೆ, ಮನಸ್ಸುಗಳು ಕೂಟ ಆಗಿರೋದಿಲ್ಲ, ಒಂದಾಗೋದಿಲ್ಲ. ನೀವೇನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ಯಾ ಅಥವಾ ಆಕೆ ಏನು ನಿಮ್ಮನ್ನು ಅರ್ಥ ಮಾಡಿ, ಇದು ಗೊತ್ತಾಗಬೇಕು. ಗುಣ ಪ್ರಾಧಾನ್ಯ ಇದ್ದಾಗ ಮಾತ್ರ ಇದು ಸಾಧ್ಯವಾಗುತ್ತೆ. ಸಾವಿತ್ರಿಯ ಕಥೆ ನಿಮಗೆ ತುಂಬ ಆದರ್ಶ ಆಗಬೇಕು, ಪ್ರತಿಯೊಬ್ಬರಿಗೂ ಆದರ್ಶ ಆಗಬೇಕು. ಆಕೆ ವಸ್ತುತಃ ಮನೆಗೆ ಬಂದುಬಿಡ್ತಾಳೆ, ನಾನು ಒಬ್ಬ ಹುಡ್ಕೊಂಡು ಬಂದಿದ್ದೀನಿ ಅಂತ. ನಾರದರಲ್ಲಿರ್ತಾರೆ ಆ ಸಂದರ್ಭದಲ್ಲಿ, ಅಮ್ಮ ಹೌದು ನೀನು ಹುಡ್ಕೊಂಬಂದಿದ್ಯಾ, ಹೌದು, ಆದರೆ ಅವನಿಗೆ ಆಯುಷ್ಯವೇ ಇಲ್ವಲ್ಲಮ್ಮ, 1 ವರ್ಷ ಅವನು ಬದುಕಿರ್ತಕ್ಕಂಥದ್ದು, ಏನು ಮಾಡ್ತೀಯಾ ಅಂತ. 1 ವರ್ಷವೋ 1 ಕ್ಷಣವೋ ಚಿತ್ತ ಚಾಂಚಲ್ಯ ಮಾಡ್ಕೊಳ್ಳಲ್ಲ ನೋಡಿ ಯಾಕೆ. 1 ಕ್ಷಣ ಆಗಲಿ ಇಷ್ಟಪಟ್ಟಿದ್ದೀನಿ, ಮನಸ್ಸು ಸೋತಿದೆ ಅವನಿಗೆ. ಮಹಿಮೆ ಮನಸ್ಸೋತೋಡೆ ಮಂಕುತಿಮ್ಮ ಅಂತಾರಲ್ಲ, ಮನಸ್ಸು ಸೋತಿದೆ ನಂಗೆ ಅವನಿಗೆ, ಇರ್ತೀನಿ ನಾನು, ಮದುವೆ ಆಗ್ತೀನಿ, ಮದುವೆ ಮಾಡ್ಕೊಳ್ಳಿ. ಬದಲಾಯಿಸ್ಲಿಕ್ಕೆ ಆಗಲಿಲ್ಲ, ಒಂದು ನಿರ್ಣಯ ತೊಗೊಂಡ್ಬಿಟ್ಲು. ಸರಿ ತಂದೆ ಆಯ್ತು ಮಂದಿನಿಷ್ಟ ಅಂತ ಮದುವೆನೂ ಮಾಡಿಕೊಟ್ಟ. ಇದೆಲ್ಲ ನಮಗೆ ಚೆನ್ನಾಗಿ ಮನಸ್ಸಿಗೆ ಹೋಗಬೇಕು. ನಾವೊಂದು ಸಲ ಗುಣಕ್ಕೆ ಮಾರು ಹೋದರೆ ಮತ್ತೆ ಬದಲಾಯಿಸುವ ಮನಸ್ಸಿರಬಾರ್ದು. ಮದುವೆ ಆದ ಮೇಲೆ ಅವಳು ಮಾಡಿದ್ದೇನಪ್ಪ ಅಂದರೆ, ಚೆನ್ನಾಗಿ ಶುಶ್ರೂಷೆ ಮಾಡಿ, ಅತ್ತೆ ಮಾವಂದಿರ ಶುಶ್ರೂಷೆಯಲ್ಲಿ ಅವ್ರಿಗೆ ಹೇಗೂ ಆರೋಗ್ಯ ಸ್ಥಿತಿ ಅಷ್ಟಕ್ಕಷ್ಟೇ ಇತ್ತಲ್ವ, ಕಣ್ಣು ಕಾಣ್ತಾ ಇರಲಿಲ್ಲ. ಅವ್ರನ್ನೆಲ್ಲ ಅಪ್ಪ ಅಂತ ಕರೆದು ಪ್ರೀತಿಯಿಂದ ತಂದೆಯೋಪಾದಿಯಲ್ಲಿ ಶುಶ್ರೂಷೆ ಮಾಡಿ, ಇದನ್ನೆಲ್ಲ ಭಗವದ್ಗೀತೆಯಲ್ಲಿ ನಾವು ಮಹಾಭಾರತದಲ್ಲಿ ನೋಡ್ತೀವಿ. ಆಕೆ ಎಷ್ಟರ ಮಟ್ಟಿಗೆ ಮನೆಯನ್ನು ಚೆನ್ನಾಗಿ ಕಾಪಾಡ್ತಾ ಇದ್ಲು ಅಂತ. ಗಂಡನ ಸೇವೆ ಅಂತಂದರೆ ಏನೋ ಈಗ ಶೋಷಣೆ ಅನ್ನೋ ಅರ್ಥದಲ್ಲಿ ಅಲ್ಲ, ಅದು ಪರಸ್ಪರ ಏನು ಅನುಕೂಲ ಬೇಕು ಅದೇ ತಾನೇ ವಸ್ತುತಃ ಸ್ನೇಹ. ಗಂಡ ಹೆಂಡತಿ ಅಂತಂದರೆ, ಕಪಲ್ ಅಂತಂದರೆ ಒಬ್ಬರಿಗೊಬ್ಬರು ಕ್ಲೋಸ್ ಫ್ರೆಂಡ್ಸ್, ಆ ರೀತಿಯಲ್ಲಿ ಇರ್ತಕ್ಕಂಥದ್ದು. ಆ ರೀತಿಯಲ್ಲಿ ಅವಳು ಜೀವನವನ್ನು ಸಾಗಿಸಿದ್ದು. ಆನಂತರದಲ್ಲಿ ಕಂಟಕ ಕಾಲ ಬಂದೇ ಬಿಡ್ತು ಆ ಸಂದರ್ಭ. ಆಗ ಅವಳು 3 ದಿನಗಳ ಒಂದು ವ್ರತವನ್ನು ಮಾಡ್ತಾಳೆ, ಉಪವಾಸವಿದ್ದು. ಅತ್ತೆ ಮಾವ ಹೇಳ್ತಾರೆ, ಉಪವಾಸ ಒಳ್ಳೆಯದಲ್ಲಮ್ಮ, ನೀನು ಇನ್ನೂ ಚಿಕ್ಕ ಹುಡುಗಿ, ಪಾಪ ಹೊಟ್ಟೆ ಶೋಷಣೆ ಮಾಡ್ಕೋಬೇಡ ನೀನು ಅಂತ ಹೇಳ್ದೆ. ಇಲ್ಲ ನಾನು ನಿರ್ಣಯ ಮಾಡ್ತೀನಿ ಅಂತ ಹೇಳಿ ವ್ರತವನ್ನು ಮಾಡಿ ಮುಕ್ತಾಯ ಆಗುವ ವೇಳೆಗೆ ಸತ್ಯವಾನ ಕಾಡಿಗೆ ಹೋಗ್ತಾನೆ, ಸೌದೆ ಇತ್ಯಾದಿಗಳನ್ನು ತರೋಣ ಅಂತ. ಆ ಸಂದರ್ಭದಲ್ಲಿ ಅವಳು ಇವತ್ತಿಗೆ ವ್ರತ ಮುಕ್ತಾಯ ಆಗಿದೆ, ಇವತ್ತು ಅವನ ಕೊನೆ ದಿವಸ. ಅವಳಿಗೆ ಗೊತ್ತಿದೆ, ಮನೆ ಯಾರಿಗೂ ಹೇಳೇ ಇಲ್ಲ ಅವಳು, ಸಾವಿದೆ ಅನ್ನೋದನ್ನು ಪ್ರತಿಕ್ಷಣ ಅನುಭವಿಸಿದಾಳು. 1 ವರ್ಷದಲ್ಲಿ ಅವಳು ಯಾರಿಗೂ ಹೇಳಿಲ್ಲ. ಅವಳು ನೀವು ಸಾವು ಬರುತ್ತೆ ಅಂತ ಹೇಳದೆಯೇ ಆಕೆ ತಾನೇ ನುಂಗ್ಕೊಂಡು ಬಂದಿದ್ದಾಳೆ. ಆ ದಿನ ಬಂದೇ ಬಿಟ್ಟಿದೆ. ಆಗಿ ಎಂಥ ಪರಿಸ್ಥಿತಿ ಆಕೆದು. ಎದುರುಗಡೆ ಸಾವಿದೆ, ಹೇಳೋ ಹಾಗಿಲ್ಲ, ಅನುಭವಿಸಬೇಕು, ಹೇಳೋ ಹಾಗಿಲ್ಲ. ಇಂಥ ಸಂಕಟದಲ್ಲಿ ಆಕೆ ಕಾಡಿಗೆ ಬರ್ತಾಳೆ. ಅಲ್ಲಿ ಅವನು ಬೆವರು ಕಿತ್ತು ಸುಸ್ತಾಗಿ ಒಂದು ಮರದ ನೆರಳಲ್ಲಿ ಉರುಳ್ಬಿಡ್ತಾನೆ. ಆ ಕ್ಷಣ ಅವಳಿಗೆ ಅನಿಸುತ್ತೆ, ಓಹೋ ಜೀವ ಹೋಯಿತು ಅಂತ. ಈಗ ಯಮ ಬರ್ತಾನೆ, ಅವನನ್ನು ಬಿಡಬಾರ್ದು, ನಾನು ಕೇಳಬೇಕು ಅಂತ ಹೇಳಿ ಇದ್ದ ಸಂದರ್ಭದಲ್ಲಿ ಯಮನೇ ಬರ್ತಾನೆ. ಆವಾಗ ಯಮ ಮತ್ತು ಸಾವಿತ್ರಿಯ ನಡುವೆ ಒಂದು ಸಂವಾದ ಏರ್ಪಾಡಾಗುತ್ತೆ.
ಯಮಧರ್ಮನಿಗೆ ಆಶ್ಚರ್ಯವಾಗುತ್ತೆ. ವಸ್ತುತಃ ಯಮನಿಗಾದರೂ ನೋಡಿ ಎಂಥ ನಿಷ್ಠೆ ಅಂತಂದರೆ, ಅಮ್ಮ ನೀನು ಅತ್ಯಂತ ಪತಿವ್ರತೆ, ಶುಭ್ರಳು, ಪರಮ ಪವಿತ್ರಳು ಹೃದಯದಿಂದ. ಹೀಗಾಗಿ ದೊಡ್ಡವರು ಅಂತಂದರೆ ಹೃದಯದಿಂದ ಯಾರು ಗುಣಮೌಲ್ಯರೋ ಅವರು ದೊಡ್ಡವರು. ದೊಡ್ಡವರಿಗಾಗಿ ನಾನೇ ಬರಬೇಕಾಯ್ತಮ್ಮ, ಯಾಕೆ ನಿನ್ನ ಭಟರನ್ನು ಕಳಿಸ್ಲಿಲ್ಲ, ನೀನು ಯಾಕೆ ಬಂದೆ ಅಂತಾಳಕ್ಕೆ. ದೊಡ್ಡವರನ್ನು ನೋಡಲಿಕ್ಕೆ ನಾನೇ ಬರಬೇಕಮ್ಮ, ನನ್ನ ಭಟರನ್ನು ಕಳಿಸ್ದಾಗತ್ತಾ ನನ್ನ ಹತ್ರಕ್ಕೆ ಅಂತ. ಅಂದರೆ ನೀವು ಗುಣದಿಂದ ದೊಡ್ಡವರಾಗಿದ್ದರೆ ದೇವತೆಗಳು ನಿಮಗೆ ಸಮ, ಆ ಮಟ್ಟಿಗೆ ದೇವತೆಗಳು ನಡೆಸ್ಕೊಳ್ತಾರೆ. ಅವರಿಗೆ ಭೇದ ಇಲ್ಲ, ನಮ್ಮಲ್ಲಿ ಭೇದ ಇದೆ. ದೊಡ್ಡವನು ಚಿಕ್ಕವನು, ನಾನೇನು ಅವ್ರ ಮನೆಗೆ ಹೋಗೋದು ಅಥವಾ ನಾನೇನು ನನ್ನನ್ನು ಕರೆದಿಲ್ಲ, ಈ ಥರದ್ದು ಏನೋ ಬರುತ್ತೆ ನಮ್ಮಲ್ಲಿ. ಯಾವುದೋ ಒಂದು ಫಂಕ್ಷನ್ ನಮಗೆ ಕರೆದೇ ಇದ್ದರೆ ಎಷ್ಟು ಕೋಪ ಮಾಡ್ಕೊಳ್ತೀವಿ. ಗುಣದಿಂದ ನೀವು ದೊಡ್ಡವರಾದರೆ ಅವರೇ ನಿಮ್ಮ ಮನೆಗೆ ಬಂದುಬಿಡ್ತಾರೆ. ಹಾಗೆ ಸಾವಿತ್ರಿ ಮನೆಯಲ್ಲಿ ಎಷ್ಟು ಒಂದು ಕಥೆ ಎಷ್ಟು ಗುಣಗಳನ್ನು ಹೇಳ್ತಾ ಇದೆ ನೋಡಿ. ಈ ಥರದಲ್ಲಿ ನಾವು ಸಾವಿತ್ರಿ ವ್ರತವನ್ನು ನಾವು ಸುಮ್ಮನೆ ಏನೋ ವಟವೃಕ್ಷಕ್ಕೆ ಹೋದೆ, ಒಂದು ಹಾಲಾಗದೆ, ಒಂದು ದಾರ ಸುತ್ತದೆ ಬೇಕು ಇಂಥ ನೋಡಿ. ನಾವು ಯಾವುದೇ ಉಪಾಸನೆ ಮಾಡಲಿ, ಯಾವುದೇ ಜಪ ಅನುಷ್ಠಾನಗಳನ್ನು ಮಾಡಲಿ, ಹೃದಯದಿಂದ ಮಾಡಬೇಕು. ಹೃದಯದ ಭಕ್ತಿಯಿಂದ ಮಾಡಬೇಕು ವಿನಃ ಆಟಾಟೋಪಕ್ಕೆ, ಪ್ರತಿಷ್ಠೆಗೆ, ಇನ್ನೇನೋ ರೀಲ್ಸ್ ಮಾಡಿಕೊಂಡು ಅದನ್ನು ಸ್ಟೇಟಸ್ಗೆ ಹಾಕ್ಕೊಳ್ಳೋಕ್ಕೆ, ಪೂಜೆ ಮಾಡಿದ್ಯಾ ಸ್ಟೇಟಸ್ ಹಾಕು, ಊದಿನ ಕಡ್ಡಿ ಬೆಳೆದ್ಯಾ ಸ್ಟೇಟಸ್ ಹಾಕು, ಇದಿದೆಯಲ್ಲ ಇದು 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 ದುಷ್ಟತನ. ಇದರಂಥ ವೈಚಿತ್ಯ ಏನು ದುಷ್ಕೃತ್ಯ ಮತ್ತೊಂದಿಲ್ಲ. ಇದಕ್ಕೆ ಸತ್ಯವಾಗಿಯೂ ದೇವರು ನಿಮ್ಮ ಹತ್ರಕ್ಕೂ ಬರಲ್ಲ, ನಿಮ್ಮ ಕಡೆ ನೋಡೋದು ಇಲ್ಲ. ಇದು ಮೊದಲು ನಿಲ್ಲಬೇಕು. ಇದನ್ನು ಅರ್ಥ ಮಾಡ್ಕೋಬೇಕು. ಸಾವಿತ್ರಿ ಮತ್ತು ಆಕೆ ನಡೆದುಕೊಂಡ ರೀತಿ, ಆಕೆ ವರ್ತನೆ ಮಾಡಿದ ಗುಣಗಳು ಇವೆಲ್ಲ ನಮಗೆ ಆದರ್ಶವಾಗಬೇಕು. ಯಮನೇ ಬಂದು ನಿಂತ, ನಾನು ಅವನ ಆಯುಸ್ಸು ಮುಗಿದಿದೆ, ತಗೊಂಡು ಹೋಗಬೇಕು, ಅನುಮತಿ ಕೊಡು ಅಂತ ಕೇಳ್ದ. ಇಲ್ಲ ನಾನು ಬಿಡೋದಿಲ್ಲ, ನೀನು ಯಮರಾಜ, ಜಗತ್ತಿಗೆ ಭಯ ಇದೆ, ನನಗೆ ಭಯ ಇಲ್ಲ, ಯಾಕೆಂದರೆ ನೀನು ಧರ್ಮಿಷ್ಠ. ಹೀಗಾಗಿ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಆಕೆ ಅವನು ತಗೊಂಡು ಹೋಗ್ತಾ ಇದ್ದರೆ ಜೀವವನ್ನು, ಇವಳು ಜೊತೆಗೆ ಹೆಜ್ಜೆ ಹಾಕ್ತಾಳೆ. ಅಮ್ಮ ನೀನು ತುಂಬ ದೂರ ಬಂದಿದ್ಯಾ, ಹೋಗು ಇನ್ನು ಸಾಕು, ನಿನ್ನ ಮುಂದಿನ ಕೆಲಸಗಳನ್ನು ಮಾಡು. ಇಲ್ಲ ನನಗೆ ನೀನು ಕಂಡ್ರೆ ನನಗೇನು ಭಯ ಇಲ್ಲ, ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ಕೊಳ್ತೀನಿ. ಈ ಭಯ, ಸಾವು ಇವುಗಳ ಮನುಷ್ಯ ಯಾಕೆ ಹೆದರ್ತಾನೆ ಅಂತಂದರೆ ಅವನು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಮತ್ತಿನ್ನೇನೋ ಇವುಗಳಿಂದಾಗಿ. ನನಗೆ ಅಂಥದ್ದು ಭಯ ಇಲ್ಲ, ನಾನು ಸತ್ಯನಿಷ್ಠೆಯಿಂದ ಇದ್ದೀನಿ, ಹೀಗಾಗಿ ನಿನ್ನ ಜೊತೆಗೆ ಹೆಜ್ಜೆ ಇಡಲಿಕ್ಕೆ ನನಗೇನು ಭಯ ಇಲ್ಲ ಅಂತೆಲ್ಲ ಹೇಳಿದಾಗ ಅವಳ ಆ ತೇಜಸ್ಸಿಗೆ, ಅವಳ ಒಂದು ಮಾತಿಗೆ ಬೆರಗಾಗಿ, ಅಮ್ಮ ನಿನಗೇನು ಬೇಕು ವರ ಕೊಟ್ಬಿಡ್ತೀನಿ ಕೇಳು. ಇನ್ನೂ ಸಾಕಷ್ಟು ದೊಡ್ಡ ಸಂಭಾಷಣೆ ಇದೆ, ಸಮಯ ಇಲ್ಲ, ನೆನ್ನೆನೇ ಹೇಳಬೇಕಾಗಿತ್ತು, ನೆನ್ನೆ ಆಗಲಿಲ್ಲ. ಹಾಗಾಗಿ ಸ್ಮರಣೆ ಮಾಡ್ಕೊಳ್ದೇ ಇದ್ದರೆ ಅಷ್ಟರ ಮಟ್ಟಿಗೆ ನಮಗೆ ಪಾಪ. ಹೀಗಾಗಿ ಈ ದಿವಸ ಸ್ಮರಣೆಯಾದರೂ ಮಾಡೋಣ ಅನ್ನೋ ಉದ್ದೇಶಕ್ಕೆ ಈ ವಿಚಾರವನ್ನು ಹೇಳಿದಾಯಿತು. ಹೀಗಾಗಿ ಅಂತಹ ಸಾವಿತ್ರಿಗೆ ವರವನ್ನು ಕೊಟ್ಟು ಆಕೆ ಬದುಕಿಸ್ಕೊಂಡ್ಳು. ನನ್ನ ಮಾವನಿಗೆ ಕಣ್ಣಿಲ್ಲಪ್ಪ, ಕಣ್ಣು ಕೊಡು, ನನ್ನ ತಂದೆಗೆ ಗಂಡು ಮಕ್ಕಳಿಲ್ಲ, ಗಂಡು ಮಕ್ಕಳನ್ನು ಕೊಡು, ನನಗೂ ಅವನಿಂದಾಗಿ ನನಗೆ 100 ಜನ ಮಕ್ಕಳನ್ನ ಹಡಿಬೇಕು ಅಂತಿದೆ, ಕೊಡು ಅಂತ ಆಶೀರ್ವಾದ ಕೇಳಿದ್ಲು. ಆಯಿತು ಸರಿ, ಎಲ್ಲ ಕೊಟ್ಟಿದ್ದೀನಿ, ನೀವು ಹೋಗು ಇನ್ನ ಅಂತಂದ್ಲು. ಹೋಗು ಅಂತ ಹೆಂಗೆ ಹೇಳ್ತೀಯ ನೀನು? ನನ್ನ ಗಂಡನಿಂದ ನನಗೆ 100 ಮಕ್ಕಳು ಬೇಕು ಅಂತಂದರೆ ಗಂಡನ ನೀನು ತೊಗೊಂಡೋದ್ರೆ ನನ್ನ ಕಥೆ ಏನು ಅಂತ. ಅಯ್ಯೋ ರಾಮಚಂದ್ರ ಅಂತ. ಆಮೇಲೆ ಯಮರಾಯ, ಆಯ್ತಮ್ಮ ನೀನು ನನ್ನ ಮಾತಿನಲ್ಲಿ ನಾನು ಕಟ್ಟಾಕ್ಬಿಟ್ಟಿದ್ಯಾ ಅಂತ ಹೇಳಿ ಮತ್ತೆ ಸತ್ಯವನ್ನು ಮರಳಿ ಕೊಡ್ತಾನೆ. ಈ ರೀತಿಯಲ್ಲಿ ಗುಣದಿಂದ ಗೆದ್ದವಳು ಸಾವಿತ್ರಿ. ಹೀಗಾಗಿ ಸಾವಿತ್ರಿ ವ್ರತವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಸಾವಿತ್ರಿಯ ಗುಣಲಕ್ಷಣಗಳನ್ನು, ಗುಣಮಹಿಮೆಗಳನ್ನು ತುಂಬಿಕೊಳ್ಳಬೇಕು, ಅನುಸರಿಸಬೇಕು. ಇದು ಆದರ್ಶವಾಗುತ್ತೆ, ಇದು ಬಹಳ ಮುಖ್ಯವಾಗುತ್ತೆ. ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡ್ರೆ ಅದು ನಮ್ಮ ಪಾಲಿಗೆ ಪುಣ್ಯ. ಸಾವಿತ್ರಿ ಅಂತ ಕಥೆ ಮತ್ತೊಂದು ಇಲ್ಲ ಮಹಾಭಾರತ ಬೇರೆ ನೋಡಿದಾಗ. ಬಹಳ ವಿಶೇಷವಾದದ್ದು. ಹೆಣ್ಮಕ್ಳು ಇದನ್ನು ಓದಬೇಕು. ಮಹಾಭಾರತದಲ್ಲಿ ಸಾವಿತ್ರಿ ಉಪಾಖ್ಯಾನ ಅಂತ ಬರ್ತದೆ. ಸಾಧ್ಯವಾದರೆ ಓದಿ, ಚೆನ್ನಾಗಿ ಅಕ್ಷರವನ್ನು ಮನಸ್ಸಿಟ್ಟು ಓದಿ. ಸುಮ್ಮನೆ ಏನೋ ಮೇಲ್ನೋಟ ಕಥೆ ಓದ್ದೆ ಅಂತ ಓದಬೇಡಿ. ಏನು ಹೇಳ್ತಾ ಇದೆ, ನಮಗೇನು ಪಾಠ. ಈ ರೀತಿಯಲ್ಲಿ ಸಾವಿತ್ರಿ ಕಥೆಯನ್ನು ಓದಿದ್ರೆ ತುಂಬ ಉಪಯುಕ್ತವಾಗುತ್ತೆ, ಜೀವನ ಮೌಲ್ಯ ಬರ್ತದೆ. ಆ ರೀತಿಯಲ್ಲಿ ಓದಿ. ಇನ್ನೊಂದು ವಿಚಾರ ಹೇಳಬೇಕು. ಈ ದಿವಸ ಉಪರಿ ಕೃಷ್ಣ ಪಕ್ಷ ಪ್ರತಿಭಾ ಸೇರಿಬಿಟ್ಟಿದೆ. ನಾಳೆ ಭಾನುವಾರ ಹೇಳಲಿಕ್ಕಾಗಲ್ಲ. ಆ ಕಾರಣದಿಂದಾಗಿ ಈ ಹೊತ್ತೇ ಹೇಳ್ತಾ ಇದ್ದೀನಿ. ಏನಂತಂದರೆ, ಕೆಲವರು ಇದನ್ನು ಕ್ಷಯಪಕ್ಷ ಅಂತ ಕರೀತಾರೆ. ಅಂದರೆ ನಾಳೆ ದ್ವಿತೀಯ ಪ್ರಾರಂಭ ಆಗುತ್ತೆ, ಅಮಾವಾಸ್ಯೆಗೆ ಮುಗಿಯುತ್ತೆ, 13 ದಿನ ಬರುತ್ತೆ.
ಒಂದು ಪಕ್ಷದಲ್ಲಿ 13 ದಿನ ಬಂದರೆ ಅದನ್ನು ಕ್ಷಯಪಕ್ಷ ಅಂತ ಕರೀತಾರೆ. ಕ್ಷಯಮಾಸ ಇದೆಯಲ್ಲ, ಮಲಮಾಸ ಅಂತೆಲ್ಲ ಕರೀತಾರೆ. ಆ ಥರ ಕ್ಷಯಪಕ್ಷ ಅಂತಕ್ಕಂಥದ್ದು ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ಇನ್ನು ಕೆಲವು ಶಾಸ್ತ್ರಗಳಲ್ಲಿ ಮುಹೂರ್ತ ಚಿಂತಾಮಣಿಯಲ್ಲಿ ಈ 2-3 ರೀತಿಯಲ್ಲಿ ಚಿಂತನೆ ಇದೆ. ಅದು ಪ್ರಾರಂಭವಾಗಿ ಅಂದರೆ ಕೃಷ್ಣ ಪಕ್ಷ ಪ್ರತಿಪತ್ತಿಂದಲೇ ಪ್ರಾರಂಭವಾಗಿ ಅಮಾವಾಸ್ಯೆ ಒಳಗೆ ಮುಗಿದ್ರೆ ಆ ಮುಗಿಯುವ ಮಧ್ಯಭಾಗದಲ್ಲಿ ಪ್ರಾರಂಭದಲ್ಲಿ ಹಾಗೂ ಅಂತ್ಯದಲ್ಲಿ 2 ತಿಥಿ ಲೋಪವಾಗಿದ್ದರೆ, ಅಂದರೆ ಉಪರಿ 2 ಬಂದುಬಿಟ್ಟಿದ್ರೆ ಅದನ್ನು ಕ್ಷಯಪಕ್ಷ ಅಂತಲೂ ಪರಿಗಣನೆ ಮಾಡ್ತಾರೆ. ಹೇಗೂ ಇರಲಿ, ನಿಮ್ಮ ಪ್ರಾಂತ್ಯಗಳಲ್ಲಿ ಯಾವ ರೀತಿ ಅದನ್ನು ಚಿಂತನೆ ಮಾಡ್ತಾರೋ ಆ ರೀತಿಯಲ್ಲಿ ಪ್ರಧಾನವಾದದ್ದೇನಿಲ್ಲ. ಆ ಕ್ಷಯಪಕ್ಷದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ. ಶ್ರಾದ್ದಾದಿಗಳನ್ನು ಮಾಡಲೇಬೇಕು, ಅದರಲ್ಲಿ ಲೋಪ ಇಲ್ಲ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದನ್ನು ಆ ಒಂದು ಅಂಶವನ್ನು ತಿಳಿಸಬೇಕಾಗಿತ್ತು. ನಾಳೆ ಸಾಧ್ಯವಾಗಲ್ಲ. ಆ ಕಾರಣದಿಂದಾಗಿ ಈ ಹೊತ್ತೇ ನಿಮ್ಮ ಕಿವಿಗೆ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ಅದನ್ನು ಮಾಡಿದ್ದಾಯಿತು. ಅಂತೂ ಈ ದಿವಸ ಕಿಂಚಿತ್ ಪೌರ್ಣಮಿ ಇರೋದರಿಂದ ಆ ಮಹಾತಾಯಿಯನ್ನು ಸ್ಮರಣೆ ಮಾಡಿಕೊಂಡು ತನ್ಮೂಲಕ ಸಾವಿತ್ರಿಯ ಸ್ಮರಣೆ ಅಂತಂದರೆ ಅದು ಸೂರ್ಯ ಪರಮಾತ್ಮನ ಸ್ಮರಣೆ ಅಂತ. ಹೀಗಾಗಿ ಅವನ ಸ್ಮರಣೆಯಿಂದಾಗಿ ನಮಗೂ ಅಂಥ ಗುಣಗಳು ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತೂ ಈ ದಿವಸ ಕಿಂಚಿತ್ ಪೌರ್ಣಮಿ ಇರೋದರಿಂದ ಆ ಮಹಾತಾಯಿಯನ್ನು ಸ್ಮರಣೆ ಮಾಡಿಕೊಂಡು ತನ್ಮೂಲಕ ಸಾವಿತ್ರಿಯ ಸ್ಮರಣೆ ಅಂತಂದರೆ ಅದು ಸೂರ್ಯ ಪರಮಾತ್ಮನ ಸ್ಮರಣೆ ಅಂತ. ಹೀಗಾಗಿ ಅವನ ಸ್ಮರಣೆಯಿಂದಾಗಿ ನಮಗೂ ಅಂಥ ಗುಣಗಳು ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ದಿನದ ಪಂಚಾಂಗದ ವಿಶೇಷತೆಯಲ್ಲಿ ಬಹಳ ಮಹತ್ವವಾದ ವಿಚಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಸತ್ಯವಾನ್ ಸಾವಿತ್ರಿ ಅನ್ನೋ ಹೆಸರು ಎಲ್ರಿಗೂ ಕೂಡ ಗೊತ್ತು, ಬಟ್ ತುಂಬ ಜನಕ್ಕೆ ಇದರ ಹಿಂದಿನ ಕತೆ ಗೊತ್ತಿಲ್ಲ. ಸಾವಿತ್ರಿಗೆ ಯಾಕೆ ಆಕೆಯ ಒಂದು ಗುಣವನ್ನು ಶ್ಲಾಘಿಸ್ತಾರೆ ಅನ್ನೋದು, ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಈಗ ಮುಂದೆ ಸಂದೇಶಗಳಿಗೆ ಉತ್ತರವನ್ನು ನೀಡಬೇಕಿತ್ತು, ಆದರೆ ಸಮಯದ ಅಭಾವ. ಹಾಗಾಗಿ ಈ ದಿನ ಸಂದೇಶಗಳಿಗೆ ಉತ್ತರವನ್ನು ನೀಡಲಿಕ್ಕಾಗಲ್ಲ. 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರ್ತೀನಿ. ಜಾತಕಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.